ನಾರ್ಮಲಾಗಿ ಪನ್ನೀರ್ ಯಾವಾಗಲೂ ತಿಂತಾ ಇರ್ತೀವಂತ ನಾನು ಇವತ್ತು ಮನೇಲಿ ಮಸಾಲ ಪನ್ನೀರ್ ಮಾಡಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಮತ್ತು ಇದೇ ಪನ್ನೀರಲ್ಲಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದಂತನೂ ನೋಡೋಣ. ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಲೀಲಾ. ನಾನಿಲ್ಲಿ 200 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದು ಕುದಿಯೋವಾಗ 2 ನಿಂಬೆಹಣ್ಣು ಜ್ಯೂಸನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ಹಾಲು ಒಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಒಡ್ಕೊಂಡಾಗ ನಾನು ತೊಗೊಂಡಿರೋಂಥ ಮಸಾಲ ಪೌಡ್ರನ್ನೆಲ್ಲ ಹಾಕ್ತಾಯಿದ್ದೀನಿ. ಮಸಾಲ ಪನ್ನೀರ್ಗೆ ಬೇಕಾಗಿರೋವಂಥದ್ದು ಜೀರಿಗೆ ಪೌಡರು, ಕೊರಿಯಾಂಡರ್ ಪೌಡರು, ಪೆಪ್ಪರ್ ಪೌಡರು, ಚಿಲ್ಲಿ ಫ್ಲೇಕ್ಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಇದು ಒಂದು ಕುದಿ ಬಂದರೆ ಸಾಕು. ಜಾಸ್ತಿ ಹೊತ್ತು ಇದನ್ನು ಕುದಿಸ್ಬಿಟ್ರೆ ಪನ್ನೀರ್ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಕುದಿದ್ರೆ ಸಾಕು. ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಬೇಡ. ಇದಾದಮೇಲೆ ಸ್ಟವ್ ಆಫ್ ಮಾಡಿ ಇವಾಗ ಈ ಪನ್ನೀರನ್ನ ಸೋದಿಸ್ಕೊಳ್ಳೋಕ್ಕೆ ನಾನು ಬಿಳಿ ಪಂಚೆಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕಾಟನ್ದು ಏನಾದರೂ ಬಟ್ಟೆ ಇದ್ದರೆ ಅದರಲ್ಲಿ ತೊಗೊಳ್ಳಿ. ನೀರು ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ ನಿಧಾನವಾಗಿ. ಇದಾದಮೇಲೆ ಒಂದ್ಸಲಿ ಕೋಲ್ಡ್ ವಾಟರ್ ಇಲ್ಲ ನಾರ್ಮಲ್ ವಾಟರಲ್ಲಿ ಇದನ್ನು ತೊಳಿಬೇಕು. ಯಾಕಪ್ಪ ಅಂತಂದರೆ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ, ಅದು ಹುಳಿಯೋ ಅಂಶ ಹೋಗಲಿ ಅಂತಂದ್ಬಿಟ್ಟು ಒಂದ್ಸರಿ ತೊಳೆದ್ರೆ ಸಾಕಾಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕೂಡ ನೀರು ಇರ್ದಂಗೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಟೈಟಾಗಿ ಒಂದು ಗಂಟು ಹಾಕ್ಕೋಬೇಕು. ನಮ್ಮ ಮನೇಲಿ ಚಪಾತಿ ಮಾಡೋ ಕಲ್ಲಿತ್ತು, ನಾನಿಲ್ಲಿ ಅದನ್ನೇ ಇಡ್ತಾಯಿದ್ದೀನಿ. ಆ ಕಲ್ಲ ಮೇಲೆ ಇನ್ನೂ ಸ್ವಲ್ಪ ತೂಕಕ್ಕೆ ಅಂತಂದ್ಬಿಟ್ಟು ನಾನು ಇನ್ನೊಂದು ಕಲ್ಲನ್ನ ಇಡ್ತಾಯಿದ್ದೀನಿ. ಹಿಂಗೆ ಇಟ್ಬಿಟ್ಟು ಒಂದು 3 ರಿಂದ 4 ಅವರ್ ಬಿಟ್ಬಿಟ್ರೆ ನಮ್ಗೆ ಬೇಕಾಗಿರೋಂಥ ಪನ್ನೀರ್ ರೆಡಿಯಾಗಿರುತ್ತೆ. 4 ಅವರ್ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ನೀವೇನಾದರೂ ಪನ್ನೀರ್ ಬುರ್ಜಿ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಹಂಗೆ ಯೂಸ್ ಮಾಡ್ಬೋದು. ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಹಂಗೆ ಮಾಡ್ಬೋದು. ಯಾಕಂದರೆ ನಾವು ಅದನ್ನು ಕೈಯಲ್ಲಿ ಕ್ರಷ್ ಮಾಡ್ತೀವಲ್ಲ ಅದರಿಂದ. ಇವಾಗ ನಾನು ನಿಮಗೆ ತೋರ್ಸೋಕ್ಕೆ ಅಂತಂದ್ಬಿಟ್ಟು 4 ಅವರ್ ಇಟ್ಟಿದ್ದೀನಿ ಅಷ್ಟೇನೆ. ಯಾವಾಗಲೂ ಒಂದೇ ಥರ ಪನ್ನೀರ್ ತಿಂದು ಏನಾದರೂ ನಿಮಗೆ ಒಂಥರ ಅನಿಸಿದರೆ ಈ ಥರ ಮಸಾಲ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಉಪ್ಪು ಕೂಡ ಹಾಕ್ಕೋಬೋದು. ನಾನು ಉಪ್ಪು ಹಾಕಿಲ್ಲ. ನೀವು ಇದಕ್ಕೆ ಮಿಕ್ಸ್ ಮಾಡೋವಾಗ ಪನ್ನೀರ್ ಮಾಡೋವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಪನ್ನೀರ್ ರೆಡಿ ಆಗಿದೆ. ಇವಾಗ ಬುರ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಥರದ ಎಣ್ಣೆ ಏನು ಯೂಸ್ ಮಾಡೋಂಗಿಲ್ಲ. ಒಂದು 2 ರಿಂದ 3 ನಿಮಿಷ ಇದನ್ನು ಹಂಗೆ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೇ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡು ನಾವು ಮಸಾಲೆನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ನಿಮ್ಗೆ ಖಾರ ಎಷ್ಟು ಬೇಕೋ ಇಲ್ಲೇ ನೋಡ್ಕೊಳ್ಳಿ, ನಾವು ಮತ್ತೆ ಹಾಕ್ಕೊಳ್ಳಲ್ಲ. ಮತ್ತು ಸ್ವಲ್ಪ ಧನಿಯಾ ಪೌಡರು, ಅದು 1 ಟೇಬಲ್ ಸ್ಪೂನಷ್ಟು. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ ನಾನು, 1/4 ಸ್ಪೂನಷ್ಟು ಆದರೆ ಸಾಕು. ಆಮೇಲೆ ಮನೇಲೇ ಮಾಡಿರೋಂಥ ಗರಂ ಮಸಾಲೆನ ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟ್ ಥರ. ಈಗ ಬಾಣಲಿಯಲ್ಲಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ನಾನು ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಮತ್ತು ಶುಂಠಿ ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಸಣ್ಣದಕ್ಕೆ, ಆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ. ಇವಾಗ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕೂಡ ಇವಾಗಲೇ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ಬೇಗ ಬೇಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕವರ್ ಮಾಡಿ ಸ್ವಲ್ಪ ಹೊತ್ತು ಬೇಗ ಬಿಟ್ಬಿಡೋಣ. ನೋಡಿ, ಇವಾಗ ನಾವು ಮಾಡಿಟ್ಕೊಂಡಿದ್ದಂಥ ಪೇಸ್ಟ್ನ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಫ್ಲೇಮ್ನ ಕಮ್ಮಿ ಇಟ್ಬಿಡ್ಬೇಕು, ಯಾಕಂದರೆ ಇದರಲ್ಲಿ ಮೊಸರು ಹಾಕಿರೋದ್ರಿಂದ ಇದು ಒಡ್ಕೊಳೋ ಚಾನ್ಸಸ್ ಇರುತ್ತೆ. ಕಮ್ಮಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಕುದಿ ಬರೋ ತನಕ. ನೋಡಿ, ಸ್ವಲ್ಪ ಕುದಿ ಬರ್ತಾ ಇರೋ ಥರ ಇದೆ. ಇವಾಗ ನಾನು ಪನ್ನೀರ್ನ ಇದರಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಗ್ರೇಟ್ ಮಾಡಬೇಕಂತ ಏನಿಲ್ಲ, ಕೈಯಲ್ಲಿ ಮಾಡಿದ್ರೆ ಹಂಗೆ ಆಗುತ್ತೆ. ಇಲ್ಲ ನೀವು ಗ್ರೇಟ್ ಮಾಡಿ ಬೇಕಾದರೂ ಹಾಕ್ಬೋದು. ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದೇನಾದರೂ ಸ್ವಲ್ಪ ಡ್ರೈ ಆಗ್ತಿದೆ ಅಂತಂದರೆ ನೀವು ಸ್ವಲ್ಪ ಇಲ್ಲಿ ಹಾಲನ್ನ ಹಾಕ್ಕೋಬೋದು, ನೀರನ್ನ ಕೂಡ ಹಾಕ್ಕೋಬೋದು. ಬಟ್ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ ತುಂಬ. ಒಂದ್ಸಲಿ ಟ್ರೈ ಮಾಡಿ.
ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಇವಾಗ ನಾವು ಚೆನ್ನಾಗಿ ಕಾಣಿಸ್ಲಿ ಸ್ವಲ್ಪ ಅಂತಂದ್ಬಿಟ್ಟು ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.